ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಡಂಪಲ್ಲಿ ಮತ್ತು ಗೊರಲ್ಚಿನೇನಹಳ್ಳಿ, ಕಗ್ಗನಹಳ್ಳಿ ಈ ಸುತ್ತಲೂ ಇರುವಂಥ ಗ್ರಾಮಗಳಿಗೆ ಒಂದು ಗ್ರಾಮ ದೇವತೆಯಾಗಿ ನೆಲೆಸಿರುವಂತಹ ಕಗ್ಗನಹಳ್ಳಿ ಗಂಗಮ್ಮ ದೇವತೆಯ ಇಲ್ಲಿ ಮಾಮೂಲಾಗಿ ವಾರ್ಷಿಕೋತ್ಸವ ನಡೆಯುತ್ತೆ. ಆ ವಾರ್ಷಿಕೋತ್ಸವದಲ್ಲಿ 12ನೇ ತಾರೀಕು ಬುದ್ಧ ಪೌರ್ಣಿಮೆಯ ದಿವಸ ವಾರ್ಷಿಕೋತ್ಸವ ನಡೆಯುತ್ತೆ. ಅದು ಕೃಪೆ ಪ್ರತಿಯೊಬ್ಬರ ಮೇಲೆ ಇರುತ್ತೆ. ಅಲ್ಲಿ ಬಂದು ಯಾರು ಅರ್ಕೆ ಮಾಡಿಕೊಂಡು ಅವ್ರು ಏನು ಅವ್ರ ಕೋರಿಕೆಗಳಿರುತ್ತೋ ಇದುವರೆಗೂ ಯಾರಿಗೂ ಏನು ಅಲ್ಲಿ ತೊಂದರೆ ಇಲ್ಲದೆ ಆಯಮ್ಮನೆಲ್ಲರೂ ಕಾಪಾಡ್ಕೊಂಡು ಬಂದಿದ್ದಾಳೆ. ಗೊಳಿಸ್ಬೇಕು. ನಮ್ಮ ಇಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮಸ್ಥರು ಎಲ್ಲ ಬಂದು ಮೊದಲಿಂದನೂ ಅವರ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಈಗಲೂ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಬಂದು ಆ ದೇವರ ಕೃಪೆ ಅವ್ರಿಗೆ ಇರಬೇಕು ಅಂತ ನಾವು ಕೋರ್ತೀವಿ. ಎಲ್ಲರೂ ಬಂದು ಅಲ್ಲಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ನಮ್ಮೆಲ್ಲರಲ್ಲಿ ನನಗೂ ಸಂಪಂಗಿಯವರ ಅಧ್ಯಕ್ಷರಾಗಿದ್ದಾರೆ, ನಾನು ಅದಕ್ಕೆ ಕಾರ್ಯದರ್ಶಿ ಆಗಿದ್ದೀನಿ. ಅದಕ್ಕೊಂದು 15-20 ಜನ ಟೀಮ್ ಇದೆ, ಒಂದು ಟ್ರಸ್ಟಿ ವತಿಯಿಂದ ಮಿಕ್ಕಿದ್ದೆಲ್ಲ ಕೆಲಸ ಇಲ್ಲ. ಆದಷ್ಟು ಬೇಗ ಏನೇನು ನಡೆಯುತ್ತೋ ಎಲ್ಲನೂ ಭಕ್ತಾದಿಗಳಿಂದಾನೇ ವ್ಯವಸ್ಥೆ ಮಾಡಿಸ್ಬಿಟ್ಟು ಭಕ್ತಾದಿಗಳಿಂದ ಆ ದೇವರ ಕಾರ್ಯವನ್ನು ಮಾಡಿಸ್ತಾ ಇರೋದು. ಆ ರಾತ್ರಿ ಎಲ್ಲನೂ ರಾತ್ರಿ ಅಡಂಪಲ್ಲಿ ಅವರಿಂದನೂ ಗಂಗಮ್ಮನವ್ರದ್ದು ಉತ್ಸವ ಇರುತ್ತೆ. ಅಮ್ಮವ್ರದ್ದು ಉತ್ಸವ ಆದಮೇಲೆ ಮತ್ತು ಆವತ್ತು ನಾಟಕ, ಪೌರಾಣಿಕ ನಾಟಕ ಇರುತ್ತೆ. ಆಮೇಲೆ ಈಗ ಹೊಸದಾಗಿನ ಮತ್ತು ಈಗ ಕರಗ ಒಂದು ಮಾಡಬೇಕು, ಕರಗ ಒಂದು ವ್ಯವಸ್ಥೆ ಮಾಡಿಸ್ತಿದ್ವಿ. ಅದಲ್ಲದೆ ಬೇರೆ ಒಂದು ಚೆಕ್ ಡ್ಯಾನ್ಸ್ ಅಂತ, ಅದು ಭರತನಾಟ್ಯ, ಚಿಕ್ಕ ಮಕ್ಕಳಿಂದ ಒಂದು ಭರತನಾಟ್ಯ ಇದೆ. ಅಡಂಪಲ್ಲಿ ಮತ್ತು ಗೊರಲ್ಚಿನೇನಹಳ್ಳಿ, ಕಗ್ಗನಹಳ್ಳಿ ಈ ಸುತ್ತಲೂ ಇರುವಂಥ ಗ್ರಾಮಗಳಿಗೆ ಒಂದು ಗ್ರಾಮ ದೇವತೆಯಾಗಿ ನೆಲೆಸಿರುವಂತಹ ಕಗ್ಗನಹಳ್ಳಿ ಗಂಗಮ್ಮ ದೇವತೆಯ ಇಲ್ಲಿ ಮಾಮೂಲಾಗಿ ವಾರ್ಷಿಕೋತ್ಸವ ನಡೆಯುತ್ತೆ. ಆ ವಾರ್ಷಿಕೋತ್ಸವದಲ್ಲಿ 12ನೇ ತಾರೀಕು ಬುದ್ಧ ಪೌರ್ಣಿಮೆಯ ದಿವಸ ವಾರ್ಷಿಕೋತ್ಸವ ನಡೆಯುತ್ತೆ. ಅದು ಸುಮಾರು ಒಂದು 100 ವರ್ಷ ಒಂದು ಇತಿಹಾಸ ಜನರೆಲ್ಲ ಹೇಳ್ಕೊಳ್ಳೋದೇನೆಂದರೆ, ಒಂದು 100 ವರ್ಷಗಳ ಹಿಂದೆ ಇಲ್ಲಿ ಎಲ್ಲ ಕಾಡ್ತಾರ ಇದ್ದಿದ್ದು. ಅಲ್ಲಿ ಒಂದು ಸಲ ಈ ಕಂಸಂದ್ರದಲ್ಲಿ ಮುನ್ಸ್ವಾಮಿ ಮುನಿಯಪ್ಪ ಅಂತ ಈ ಹಸುಗಳೆಲ್ಲ ಮೇಯಿಸ್ಕೊಂಡು ಒಂದು ಹಸುವಿಗೆ ಒಂದು ವರ್ಷಕ್ಕೆ 25 ರೂಪಾಯಿ ಕೊಡ್ತಾಯಿದ್ರು. ಇಲ್ಲಿ ಸುಮಾರು ಒಂದು 150 ಹಸುಗಳನ್ನ ಮೇಯಿಸ್ಕೊಂಡು ಅಲ್ಲಿ ಇಲ್ಲಿ ಇರ್ತಾಯಿದ್ದ ಇನ್ನು ಇದ್ದಾಗ ಅದೇನಾಗಿ ಈ ಸುತ್ತಮುತ್ತಲಿರೋ ಗ್ರಾಮಗಳಿಗೆ ಒಂದು ಸಲ ಈ ಕಾಲರ ಥರ ಬಂದ್ಬಿಟ್ಟಿದೆ. ಬೇಕಾದಷ್ಟು ಹಸುಗಳಿಗೆಲ್ಲನೂ ಈ ಇದಾಗ್ಬಿಟ್ಟು ಬಾಯಿ ಹುಣ್ಣಾಗ್ಬಿಟ್ಟು ಎಲ್ಲ ಸುತ್ತಲೂ ಇರೋ ಊರುಗಳಲ್ಲಿರೋ ಹಸುಗಳೆಲ್ಲ ಸುತ್ತೋಗಿತ್ತು. ಆತನ ಪಾಪ ಬೇರೆ ಜೀವನ ಇಲ್ಲ, ಆ ಜೀವನದಲ್ಲೇ ಮಾಡಿಕೊಂಡು ಆತನಲ್ಲಿ ಇರ್ತಾ ಇದ್ದಿದ್ದು. ಅವಾಗೇನಂದರೆ ಇಲ್ಲಿ ಬಂದುಬಿಟ್ಟಿದ್ದೆ ಗಂಗಮ್ಮನ. ಆವಾಗ ಇಷ್ಟು ದೇವಸ್ಥಾನ ಕಟ್ಟಿರಲ್ಲ, ಒಂದು ಗುಟ್ಟೆ ಥರ ಮಾಡ್ತಾ ಇತ್ತದು. ಇದ್ದಾಗ ಅಲ್ಲಿ ಬಂದುಬಿಟ್ಟು ಒಂದು 3 ದಿವಸ ಅಲ್ಲೇ ಇದ್ಬಿಟ್ಟಿದ್ದೆ. ಅಮ್ಮ ತಾಯಿ, ನನಗೆ ಈ ಥರ ಇದು ಬಿಟ್ಟರೆ ನನಗೇನು ಜೀವನನೇ ಇಲ್ಲ, ನಾನು ಎಲ್ಲ ಹಸುಗಳೆಲ್ಲ ಮೇಯಿಸ್ಕೊಂಡಿದ್ದೀನಿ. ಈಗ ಈ ಹಸುಗಳೇನಾದರೂ ಆಗಿಬಿಟ್ರೆ ನನ್ನ ಗತಿ ಇದು, ನಾನು ಹೆಂಗೆ ಜೀವನ ಮಾಡೋದು ಅಂತ ಆಯಮ್ಮನಿಗೆ ಅರಿಕೆ ಮಾಡ್ಕೊಂಡ್ಮೇಲೆ 3-4 ದಿವಸ ಇಲ್ಲೇ ಇದ್ಬಿಟ್ಟು ಅದನ್ನು ಆಮೇಲೆ ಅಲ್ಲಿ 4 ದಿವಸ ಇದ್ದ ಒಂದು ಹಸುಗೂ ಏನೂ ಆಗಿರಲಿಲ್ಲ. ಎಲ್ಲನೂ ಹೆಂಗಿತ್ತೋ ಎಲ್ಲ ದನಗಳು ಅಲ್ಲೇ ಇದ್ಕೊಂಡು 100-125 ದನಗಳಲ್ಲೇ ಮೇಯಿಸ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದ ಅದನ್ನು. ಅದನ್ನು ನೋಡಿ ಆಮೇಲೆ ಏನು ಮಾಡೋದಂದರೆ, ಚಿಕ್ಕದಾಗಿ ಒಂದು 4 ಕೂಚುಗಳು ಹಾಕಿ, ಏನು ಆಗಿಲ್ವಲ್ಲ, ಬೇರೆ ಕಡೆ ಎಲ್ಲನೂ ಬಂದು ಹಸುಗಳು ಸತ್ತೋದ್ಮೇಲೆ ಕೂಡ ಇದು ಚೆನ್ನಾಗಿತ್ತು ಅನ್ನೋ ಉದ್ದೇಶದಿಂದ ಆಯಮ್ಮನ ಒಂದು ಮಹಿಮೆಯಿಂದ ಅಲ್ಲಿ ಆದಮೇಲೆ ಅದಕ್ಕೆ ಒಂದು ಸಪ್ರ ಥರ ಹಾಕಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಈ ಸುತ್ತಮುತ್ತಲಿರೋ ಒಂದು ಸುಮಾರು ಒಂದು 14 ಊರುಗಳು ಈ ದೇವಸ್ಥಾನಕ್ಕೆ ಸೇರುತ್ತೆ. ಅವ್ರೇನು ಮಾಡಿದ್ರು ಅಂದರೆ ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಇತ್ತಲ್ಲ ಮೊದಲು ಏನಿತ್ತು ಮೂಲದ ವಿಗ್ರಹ ಏನಿತ್ತು, ಮೂಲ ವಿಗ್ರಹ ಅಂದರೆ ಒಂಥರ ಗುಟ್ಟೆ ಥರ, ಅದ್ರ ಮೇಲೆ ಒಂದು ಪ್ರತಿಮೆ ಇರೋದು. ಅಮ್ಮನವ್ರದ್ದೊಂದು ಗಂಗಮ್ಮಂದು ಒಂದು ಪ್ರತಿಮೆ ಇದೆ. ಅದ್ರ ಮೇಲೆ ನಾವು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಇದೆಲ್ಲ ಮಾಡಿ ಸುಮಾರು 10 ವರ್ಷದಿಂದ ಈಗ ವಾರ್ಷಿಕೋತ್ಸವ ನಡೀತಾ ಇದೆ. ಈ ವಾರ್ಷಿಕೋತ್ಸವ ಏನಂದರೆ ಪ್ರತಿ ಆದಮೇಲೆ ದೇವಸ್ಥಾನ ಎಲ್ಲ ಕಟ್ಟಿ ಗೋಪುರಗಳೆಲ್ಲ ಕಟ್ಟಿ ಇದಕ್ಕೆ ಸುಮಾರು ಎಲ್ಲ ಸುತ್ತಮುತ್ತಲಿರೋ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿದ್ದಾರೆ. ಬೇಕಾದಷ್ಟು ಅದು ಇದು ಹಾಕಿದಾನ ಅವರ ಮನೋದಾನ ಎಲ್ಲ ಸಹಾಯ ಮಾಡಿರೋದ್ರಿಂದ ಅದು ಅಭಿವೃದ್ಧಿ ಆಗ್ತಾ ಇದೆ. ಆಮೇಲೆ ನಮ್ಮ ಸಂಪಂಗಿಯವರು ಶಾಸಕರಾದಮೇಲೆ ಇಲ್ಲಿ ಆ ಕಡೆ ಒಂದು ಸಮುದಾಯ ಭವನ ಹಾಕ್ಸ್ಕೊಟ್ರು.
ಇನ್ನು ಮತ್ತೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ದೊಡ್ಡದಾಗಿ ಒಂದು ಅಂಗಡಿಗಳು ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿ ಅದೆಲ್ಲ ಮಾಡಿಸಿದ್ದಾರೆ. ಅವರು ಶಾಸಕರ ಅನುದಾನದಲ್ಲಿ ಈ ಕಡೆ ಎಲ್ಲನೂ ಅದಕ್ಕೆಲ್ಲ ಸಿಮೆಂಟ್ ರೋಡ್ ಹಾಕಿ ಐಮಾಸ್ ಲೈಟ್ ಹಾಕಿ ಇದೆಲ್ಲನೂ ಹಾಕ್ಸಿ ಇದು ಮಾಡಿಕೊಟ್ಟಿದ್ದಾರೆ. ಈಗ ಅಲ್ಲಿ ಏನಂದರೆ ಈಗ JJM ಅಂತ ಒಂದು ಓವರ್ ಟ್ಯಾಂಕ್ ಆಗಿದೆ ದೇವಸ್ಥಾನಕ್ಕೂ, ಆ ಪಕ್ಕದಲ್ಲಿರುವಂಥ ಕಗ್ನಳ್ಳಿಗೂ ಮತ್ತು ಈ ಕಡೆ ಅಡಂಪಲ್ಲಿಗೆಲ್ಲನೂ ನೀರು ಹೋಗೋಕ್ಕೆ ಅದೊಂದು ಸ್ಕೀಮಲ್ಲಿ ಆಗಿದೆ ಅಲ್ಲೆಲ್ಲನೂ. ಇಲ್ಲೇನಂದರೆ 11ನೇ ತಾರೀಕು ಕಲಶ ಸ್ಥಾಪನೆ ಆಗುತ್ತೆ. ಅದು ಭಕ್ತಾದಿಗಳಿಂದಾನೇ ದೇವಸ್ಥಾನದ ವತಿಯಿಂದ ಮತ್ತು ಭಕ್ತಾದಿಗಳಿಂದ ಅದೊಂದು ನಡೆಯುತ್ತೆ. 12ನೇ ತಾರೀಕು ಒಂದು 508 ಬಿಂದಿಗೆಗಳು ಹಾಲಿನ ಬಿಂದಿಗೆಗಳಿಂದ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಆಮೇಲೆ ಮಧ್ಯಾಹ್ನ ಎಲ್ಲನೂ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಆ ಊಟದ ವ್ಯವಸ್ಥೆ ಆದಮೇಲೆ ಅಲ್ಲಿ 15 ವರ್ಷದ ಮುಂಚೆ ಪ್ರಾರಂಭ ಆಗಿದ್ದು. ಆವಾಗಿಂದ ಕೂಡ ಅವಾಗೇನು ಮಾಡ್ತಾಯಿದ್ರು ಅಂದರೆ ಒಂದು 100-150 ಬಿಂದಿಗೆಗಳಲ್ಲಿ ಹಾಲು ಬಿಂದಿಗೆಗಳು ತಂದು ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾಯಿದ್ರು. ಈಗೇನು ಮಾಡಿದ್ದೀವಿ ಅಂದರೆ ಒಂದು 10 ವರ್ಷದಿಂದ ಎಲ್ಲ ಊರುಗಳು ನಮ್ಮ ಈ ದೇವಸ್ಥಾನಕ್ಕೆ ಸೇರುವಂಥ 12-18 ಊರುಗಳವರು ಎಲ್ಲರೂ ಬರ್ತಾರೆ. ಎಲ್ಲರೂ ಹಾಲು ಬಿಂದಿಗೆಗಳು ತಂದು ಅವರೇ ಸ್ವತಃ ಬಿಂದಿಗೆಗಳನ್ನ ತಂದು ಇದು ಮಾಡಿಕೊಂಡು ಅಮ್ಮನವ್ರಿಗೆ ಇಲ್ಲಿ ಹೋಮಗಳು ಅವನಗಳೆಲ್ಲ ಇರುತ್ತೆ. ಹೋಮ ಅವೆಲ್ಲ ಆದಮೇಲೆ ಇಲ್ಲಿ ಕುಂಭಾಭಿಷೇಕ ಆಗುತ್ತೆ. ಕುಂಭಾಭಿಷೇಕ ಆದಮೇಲೆ ಮತ್ತೆ ಹಾಲಿನ ಅಭಿಷೇಕ ಆಗುತ್ತೆ. ಹಾಲಿನ ಅಭಿಷೇಕ ಎಲ್ಲ ತಂದು ಅವರೇ ಅರ್ಪಿಸೋದಲ್ಲಿ ನಮಗೆ ಅವರೇ ತೊಗೊಂಡ್ಬಂದು ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಅದಾದಮೇಲೆ ಮತ್ತೆ ಅಲಂಕಾರ ಆಗುತ್ತೆ. ಅಲಂಕಾರ ಆದಮೇಲೆ ಪ್ರಸಾದ ವಿನಿಯೋಗ, ಮಹಾಮಂಗಳಾರತಿ ಇವೆಲ್ಲನೂ ಮಧ್ಯಾಹ್ನ ನಡೆಯುತ್ತೆ. ಮಧ್ಯಾಹ್ನ ಆದಮೇಲೆ ಸಾಯಂಕಾಲ ಕಾರ್ಯಕ್ರಮಗಳು ಬೇರೆ ಇವೆಲ್ಲ ಇದೆ.